19th ಆರ್ ಕ್ವಶನ್. ಓಕೆ, ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಅವು ಎರಡು ಈಕ್ವೇಶನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಲ್ಲ ಪ್ಯಾರಲಲ್ ಇಲ್ಲ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ಬೇಕು. ಓಕೆ, ಸೊ ಅವ್ರು ಕೊಟ್ಟರೆ ಈಕ್ವೇಶನ್ ಏನು? ಫಸ್ಟ್ ಈಕ್ವೇಶನ್ ಬಂದ್ಬಿಟ್ಟು 9x ಪ್ಲಸ್ 3y ಪ್ಲಸ್ 12 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 18x ಪ್ಲಸ್ 6y ಪ್ಲಸ್ 24 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ? ax ಪ್ಲಸ್ by ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ax ಪ್ಲಸ್ by ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಓಕೆ, ಎರಡು ಈಕ್ವೇಶನ್ ಇರೋದ್ರಿಂದ ನಾನು ಇದನ್ನ ಏನಂತ ತಗೋತೀನಿ? a1 b1 c1 ಅಂತ ತಗೋತೀನಿ. ಇದನ್ನ a2 b2 c2 ಅಂತ ತಗೋತೀನಿ. ಈಗ ನೋಡ್ರಿ, a1 ವ್ಯಾಲ್ಯೂ ಏನು? 9, b1 ವ್ಯಾಲ್ಯೂ ಏನು? 3, c1 ವ್ಯಾಲ್ಯೂ ಏನು? 12. ಇಲ್ಲಿ ನೀವು ನೋಡಿದ್ರೆ a2 ವ್ಯಾಲ್ಯೂ 18, b2 ವ್ಯಾಲ್ಯೂ 6, c2 ವ್ಯಾಲ್ಯೂ ಏನು? 24 ಅಂತ ಗೊತ್ತು. ಓಕೆ, ಈಗ ನಾವೇನ್ ಮಾಡೋಣ? ಫಸ್ಟ್ a1 ಬೈ a2 ಕಂಡುಹಿಡಿಯೋಣ. a1 ಬೈ a2 ಏನಾಗುತ್ತೆ? 9 ಬೈ a1 ವ್ಯಾಲ್ಯೂ 9, a2 ವ್ಯಾಲ್ಯೂ 18. ಕ್ಯಾನ್ಸಲ್ ಮಾಡಿದ್ರೆ 9 1 ಜಾ 9 2 ಜಾ ಏನ್ ಬಂತು? 1/2 ಬಂತು. ಅದೇ ರೀತಿ b1 ಬೈ b2 ಮಾಡೋಣ. ಓಕೆ, b1 ಬೈ b2 ಏನಾಗುತ್ತೆ? 3 ಡಿವೈಡೆಡ್ ಬೈ 6, 3 1 ಜಾ 3 2 ಜಾ ಇದು ಕೂಡ 1/2 ಬಂತು. ಓಕೆ, ಅದೇ ರೀತಿ c1 ಬೈ c2 ಮಾಡಿದ್ರೆ ಏನ್ ಬರುತ್ತೆ? c1 ಏನು? 12. ಓಕೆ, ಆಮೇಲೆ c2 ಬಂದ್ಬಿಟ್ಟು 24. ಇದನ್ನ ಕ್ಯಾನ್ಸಲ್ ಮಾಡಿದ್ರು 12 1 ಜಾ 12 2 ಜಾ ಇದು ಕೂಡ 1/2 ಬಂತು. ಈಗ ನೀವು ನೋಡಿದ್ರೆ ಎಲ್ಲವೂ ಈಕ್ವಲ್ ಬಂತಾನೆ. ಇದು 1/2, ಇದು 1/2, ಇದು 1/2. ಓಕೆ, ಸೊ ಏನ್ ಬರಿಬಹುದು ಅಂದ್ರೆ ನಾವು ನಮಗೆ ಬಂದಿರೋದು ಏನ್ ಬಂತು? a1 ಬೈ a2 ಈಸ್ ಈಕ್ವಲ್ ಟು b1 ಬೈ b2 ಈಸ್ ಈಕ್ವಲ್ ಟು c1 ಬೈ c2. ಓಕೆ, ಈ ತರ ಇದ್ರೆ ಇದನ್ನ ಯಾವ ತರ ಲೈನ್ಸ್ ಅಂತೀವಿ? ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಸೊ ಇವೆರಡು ಈಕ್ವೇಶನ್ ಬಂದ್ಬಿಟ್ಟು ಎಂತ ಲೈನ್ಸ್? ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಬರಿತೀವಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಜಾಯಿನ್ ಕೂಡ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಟೈಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಆಮೇಲೆ ಅದನ್ನ ಈಸಿಯಾಗಿ ಯಾವ ತರ ಸಾಲ್ವ್ ಮಾಡ್ಬೋದು. ಓಕೆ, ಆಮೇಲೆ ಎಲ್ಲಾ ಲೆಸನ್ ಬೇಸಿಕ್ಸ್ ಕೂಡ ಇದ್ರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ಟು ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ಓಕೆ, ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.